ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಮಾತನಾಡಲಿರುವ ವಿಷಯ ಎನ್ನುವಂಥದ್ದು ಪ್ರತಿಯೊಬ್ಬ ರೈತನಿಗೂ ಬಹಳ ಮುಖ್ಯವಾದ ವಿಷಯ. ಯಾಕಂದರೆ ನಾವು ವರ್ಷಕ್ಕೆ ಸಾವಿರಾರು ರೂಪಾಯಿ ಗೊಬ್ಬರಕ್ಕೆ ಖರ್ಚು ಮಾಡ್ತೇವೆ. ಕೆಲವರು ಲಕ್ಷಾಂತರ ರೂಪಾಯಿಗಳವರೆಗೂ ಖರ್ಚು ಮಾಡುವವರು ಕೂಡ ಇದ್ದಾರೆ. ಆದರೆ ಅವರಿಗೆ ಒಂದು ಸಣ್ಣ ಪ್ರಶ್ನೆ ಕೇಳಿದರೆ ಬಹಳಷ್ಟು ಜನರಿಗೆ ಒಂದು ಸರಿಯಾದ ಉತ್ತರ ಸಿಗುವುದಿಲ್ಲ. ಅದೇನೆಂದರೆ NPK ಅಂದರೆ ಏನು, ಈ ಬೆಳೆಗಳಿಗೆ NPK ಯಾಕೆ ಕೊಡಬೇಕು, ಯಾವ ಸಮಯದಲ್ಲಿ ಯಾವ ಪೋಷಕಾಂಶ ಹೆಚ್ಚು ಮುಖ್ಯ, ಇನ್ನು NPK ಕೊಟ್ಟರೆ ಸಾಕಾ ಅಥವಾ ಬೇರೆ ಗೊಬ್ಬರವೂ ಬೇಕಾ ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ ಗೊಬ್ಬರ ಹಾಕಿದರೆ ಅದು ಔಷಧಿ ತಿಂದರೂ ಕೂಡ ಕಾಯಿಲೆ ಸರಿಯಾಗದ ಹಾಗೆ ಆಗ್ತದೆ. ಈ ವಿಡಿಯೋ ನೋಡಿದ ನಂತರ ನೀವು ಅಂಗಡಿಗೆ ಹೋಗಿ ಗೊಬ್ಬರ ತೆಗೆದುಕೊಳ್ಳುವಾಗ ಯಾವ ಗೊಬ್ಬರ ಯಾಕೆ ತೆಗೆದುಕೊಳ್ತಿದ್ದೀರಾ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ತೆಗೆದುಕೊಳ್ತೀರಾ. ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಮನುಷ್ಯ ಆರೋಗ್ಯಕರವಾಗಿರಬೇಕಾದ್ರೆ ಅವನು ಅನ್ನ ಮಾತ್ರ ತಿಂದರೆ ಸಾಕಾಗ್ತದೆಯಾ? ಇಲ್ಲ ಅಲ್ವಾ? ಅದೇ ರೀತಿ ಅವನಿಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್, ಖನಿಜಾಂಶ ಎಲ್ಲವೂ ಬೇಕಾಗ್ತದೆ. ಅದೇ ರೀತಿ ನಮ್ಮ ಸಸ್ಯಕ್ಕೂ ಕೂಡ ಕೇವಲ ನೀರು ಅಥವಾ ಕೆಲವೊಂದು ಗೊಬ್ಬರವನ್ನು ಕೊಟ್ಟರೆ ಸಾಕಾಗುವುದಿಲ್ಲ. ಸಸ್ಯಕ್ಕೂ ಕೂಡ ಹಲವಾರು ಪೋಷಕಾಂಶಗಳು ಬೇಕಾಗ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಬೇಕಾಗುವ 3 ಪೋಷಕಾಂಶಗಳೇ ಈ NPK. N ಅಂದರೆ ನೈಟ್ರೋಜನ್, P ಅಂದರೆ ಫಾಸ್ಫರಸ್, ಇನ್ನು K ಅಂದರೆ ಪೊಟ್ಯಾಷಿಯಂ. ಇದನ್ನೇ ನಾವು ಸಾಮಾನ್ಯವಾಗಿ NPK ಅಂತ ಕರಿತೇವೆ. ಇವುಗಳನ್ನು ಪ್ರೈಮರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಸಸ್ಯಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುವ 3 ಮುಖ್ಯ ಪೋಷಕಾಂಶಗಳೆಂದು ಕರೆಯುತ್ತೇವೆ. ಈ 3ರಲ್ಲಿ ಒಂದೇ ಒಂದು ಕಡಿಮೆ ಆದರೂ ಕೂಡ ಬೆಳೆಯ ಬೆಳವಣಿಗೆ ಎನ್ನುವಂಥದ್ದು ಕುಂಠಿತವಾಗ್ತದೆ. ಮೊದಲು ನಾವು ಈ ನೈಟ್ರೋಜನ್ ಬಗ್ಗೆ ತಿಳಿದುಕೊಳ್ಳೋಣ. ನೈಟ್ರೋಜನ್ ಅಂದರೆ ಸಸ್ಯದ ಬೆಳವಣಿಗೆಯ ಒಂದು ಇಂಜಿನ್ ಇದ್ದ ಹಾಗೆ. ಒಂದು ಸಸ್ಯದಲ್ಲಿ ಹೊಸ ಚಿಗುರು ಬರಬೇಕು ಅಥವಾ ಎಲೆಗಳು ದೊಡ್ಡದಾಗಬೇಕು, ಇನ್ನು ಕಾಂಡ ದಪ್ಪವಾಗಬೇಕು, ಗಿಡ ಚೆನ್ನಾಗಿ ಹಸಿರಾಗಿ ಬರಬೇಕು ಅಂದರೆ ಇವೆಲ್ಲಕ್ಕೂ ನೈಟ್ರೋಜನ್ ಎನ್ನುವಂಥದ್ದು ಬಹಳ ಮುಖ್ಯ ಕಾರಣ ಆಗಿರ್ತದೆ. ಇದನ್ನು ಸರಳವಾಗಿ ಹೇಳುವುದಾದರೆ ನೈಟ್ರೋಜನ್ ಅಂದರೆ ಒಂದು ಗಿಡದ ಬೆಳವಣಿಗೆ ಅಥವಾ ಎಲೆಯ ಬೆಳವಣಿಗೆಗೆ ಬೇಕಾಗುವ ಒಂದು ಅತಿ ಮುಖ್ಯವಾದ ಪೋಷಕಾಂಶ. ಸಸ್ಯದ ದೇಹದಲ್ಲಿ ಕ್ಲೋರೋಫಿಲ್ ಎನ್ನುವ ಹಸಿರು ಒಂದು ದ್ರವ್ಯ ಇರ್ತದೆ. ಅದರ ನಿರ್ಮಾಣಕ್ಕೆ ಈ ನೈಟ್ರೋಜನ್ ಬಹಳ ಮುಖ್ಯ. ಈ ಕ್ಲೋರೋಫಿಲ್ ಇದ್ದಾಗ ಮಾತ್ರ ಸಸ್ಯ ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಅಂದರೆ ನೈಟ್ರೋಜನ್ ಇಲ್ಲದೆ ಇದ್ದರೆ ಆಹಾರ ಉತ್ಪಾದನೆಯೇ ಸರಿಯಾಗಿ ಆಗುವುದಿಲ್ಲ ನಮ್ಮ ಸಸ್ಯಗಳಲ್ಲಿ. ಅದಕ್ಕಾಗಿಯೇ ಬೆಳೆಯ ಆರಂಭಿಕ ಬೆಳವಣಿಗೆಯ ಸಮಯದಲ್ಲಿ ನೈಟ್ರೋಜನ್ ಎನ್ನುವಂಥದ್ದು ಹೆಚ್ಚು ಅಗತ್ಯವಾಗಿರ್ತದೆ. ಉದಾಹರಣೆಗೆ ಅಡಿಕೆ, ತೆಂಗು, ಮೆಣಸು, ಬಾಳೆ ಇರ್ಬೋದು ಅಥವಾ ಯಾವುದೇ ತರಕಾರಿ ಗಿಡ ಇರ್ಬೋದು, ಇಂತಹ ಎಲ್ಲ ಬೆಳೆಗಳಲ್ಲೂ ಕೂಡ ಹೊಸ ಬೆಳವಣಿಗೆ ಆರಂಭವಾದಾಗ ಈ ನೈಟ್ರೋಜನ್ ಬಹಳ ಮುಖ್ಯವಾಗಿರ್ತದೆ. ಅಂದರೆ ಒಂದು ತಪ್ಪನ್ನು ಹಲವರು ಮಾಡ್ತಾರೆ, ಹೆಚ್ಚು ಯೂರಿಯಾ ಹಾಕಿದರೆ ಹೆಚ್ಚು ಇಳುವರಿ ಬರ್ತದೆ ಅಂತ ಅಲ್ಲ. ಇದು ಸಂಪೂರ್ಣ ತಪ್ಪು. ನೈಟ್ರೋಜನ್ ಅತಿಯಾದ ಕೊಟ್ಟರೆ ಗಿಡ ತುಂಬ ಎಲೆ ಬಿಡುತ್ತದೆ, ಹಸಿರಾಗಿ ಕಾಣ್ತದೆ, ಆದರೆ ಹೂ ಕಡಿಮೆ ಆಗ್ತದೆ, ಕಾಯಿ ಹಿಡಿಯುವುದನ್ನು ಕೂಡ ಕಡಿಮೆ ಆಗ್ತದೆ. ಈ ರೋಗ ಮತ್ತು ಕೀಟಗಳ ದಾಳಿಯೂ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ನೈಟ್ರೋಜನ್ ಅಂದರೆ ಯೂರಿಯಾವನ್ನು ಯಾವಾಗಲೂ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸಬೇಕಾಗ್ತದೆ. ಈಗ NPKಯಲ್ಲಿ ಎರಡನೇದು ಅದ್ಯಾವುದಂದರೆ ಫಾಸ್ಫರಸ್. ಫಾಸ್ಫರಸ್ ಅಂದರೆ ಮಾಮೂಲಾಗಿ ನಾವು ಹೇಳುವುದಾದರೆ DAP ಏನಿದೆ ಇದು ಫಾಸ್ಫರಸ್ನ ಅಂಡರ್ ಬರ್ತದೆ. ಈ DAP ಅಥವಾ ನಮ್ಮ ಫಾಸ್ಫರಸ್ ಏನಿದೆ ಇದು ಸಸ್ಯದ ಬೇರುಗಳ ವೈದ್ಯನೇ ಅಂತ ಹೇಳ್ಬೋದು. ಯಾಕಂದರೆ ಬೇರುಗಳು ಚೆನ್ನಾಗಿದ್ರೆ ಮಾತ್ರ ಸಸ್ಯ ಆರೋಗ್ಯಕರವಾಗಿರ್ತದೆ. ಬೇರುಗಳು ದುರ್ಬಲವಾಗಿದ್ದರೆ ಎಷ್ಟು ಗೊಬ್ಬರ ಹಾಕಿದರೂ ಕೂಡ, ಎಷ್ಟು ನೀರನ್ನು ಕೊಟ್ಟರೂ ಕೂಡ ಅದು ಏನು ಪ್ರಯೋಜನ ಆಗುವುದಿಲ್ಲ. ಈ ಫಾಸ್ಫರಸ್ ಅಂದರೆ DAP ಏನಿದೆ ಇವು ಬೇರುಗಳನ್ನು ಬಲಪಡಿಸ್ತದೆ, ಹೊಸ ಬೇರುಗಳನ್ನು ಬೆಳೆಸ್ತದೆ, ಸಸ್ಯವನ್ನು ನೆಲದಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸುವಲ್ಲಿ ಸಹಾಯ ಮಾಡ್ತದೆ. ಜೊತೆಗೆ ಇನ್ನು ಹೂ ಬಿಡಲು, ಕಾಯಿ ಹಿಡಿಯಲು, ಇನ್ನು ಬೀಜ ಎನ್ನುವಂಥದ್ದು ನಿರ್ಮಾಣವಾಗಲು ಅಂದರೆ ಗಿಡದ ಶಕ್ತಿಯನ್ನು ಸಂಗ್ರಹಿಸಲು ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಫಾಸ್ಫರಸ್ ಅನ್ನುವಂಥದ್ದು. ಅದರಲ್ಲೂ ಹೊಸ ಸಸಿ ನೆಟ್ಟಾಗ ಅಥವಾ ಮಳೆ ಆರಂಭದಲ್ಲಿ ಹೊಸ ಬೇರುಗಳು ಬೆಳೆಯುವ ಸಮಯದಲ್ಲಿ ಈ ಫಾಸ್ಫರಸ್ ಅಥವಾ DAPಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಫಾಸ್ಫರಸ್ ಕೊರತೆ ಆದರೆ ಗಿಡ ಬೆಳೆಯುವುದು ನಿಧಾನವಾಗ್ತದೆ, ಇನ್ನು ಬೇರುಗಳು ಕೂಡ ದುರ್ಬಲವಾಗ್ತದೆ, ಎಲೆಗಳು ಕೆಲವೊಮ್ಮೆ ನೇರಳೆ ಬಣ್ಣದ ಛಾಯೆಯನ್ನು ಕೂಡ ಪಡೀತದೆ. ಈ ಬೆಳೆ ಹಿಂದೆ ಇರುವಂಥ ಒಂದು ಶಕ್ತಿ ಅಥವಾ ಒಂದು ಈ ನಮ್ಮ ಬೇರುಗಳ ಹಿಂದಿರುವಂಥ ಶಕ್ತಿ ಯಾವುದಂದರೆ ಫಾಸ್ಫರಸ್ ಅಥವಾ ಈ DAP ಅನ್ನುವಂಥದ್ದು. ಇದನ್ನು ಕೂಡ ರೈತರು ಕೊಡುವ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಈಗ ಪೊಟ್ಯಾಷಿಯಂ ಬಗ್ಗೆ ತಿಳಿಯೋಣ. ಅಂದರೆ NPKಯಲ್ಲಿ K ಅನ್ನುವಂಥದ್ದು ಪೊಟ್ಯಾಷಿಯಂ,
ಇದು ರೈತರಿಗೆ ಬಹಳ ಪರಿಚಯವಾದ ಒಂದು ಅಂದರೆ ಪರಿಚಿತವಾದ ಪದ. ಯಾಕಂದರೆ ಪೊಟ್ಯಾಷ್ ಎನ್ನುವಂಥದ್ದು ಅದರ ಕೆಲಸವೇ ಹಾಗೆ. ಎಲ್ಲ ರೈತರಿಗೂ ಗೊತ್ತಿರುವಂಥದ್ದು. ಪೊಟ್ಯಾಷಿಯಂ ಅಂದರೆ ಸಸ್ಯದ ರೋಗ ನಿರೋಧಕ ಶಕ್ತಿ. ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಹೇಗಿದೆಯೋ ಸಸ್ಯಕ್ಕೂ ಕೂಡ ಪೊಟ್ಯಾಷಿಯಂ ಅದೇ ಕೆಲಸವನ್ನು ಮಾಡಿಕೊಡ್ತದೆ. ಇದು ಸಸ್ಯಕ್ಕೆ ಬರವನ್ನು ತೆಗೆದುಕೊಳ್ಳುವ ಅಂದರೆ ಒಂದು ಶಕ್ತಿಯನ್ನು ನೀಡುವಲ್ಲಿ ಸಹಾಯ ಮಾಡ್ತದೆ. ಅದರ ಜೊತೆ ಮೇಯ್ನಾಗಿ ಈ ಪೊಟ್ಯಾಷಿಯಂನ ಶಕ್ತಿ ಏನಂದರೆ ಅದು ನಿಮ್ಮ ಫಸಲು ಅಥವಾ ಇಳುವರಿಯನ್ನು ಜಾಸ್ತಿ ಮಾಡ್ತದೆ. ನಿಮಗೆ ಒಂದು ಫಸಲೇನು ಬರ್ತಾ ಇದೆ ಆ ಸಂದರ್ಭದಲ್ಲಿ ಈ ಪೊಟ್ಯಾಷಿಯಮನ್ನು ಕೊಡುವಂಥದ್ದು ಬಹಳ ಮುಖ್ಯ. ಇದರಿಂದ ಒಂದು ನಿಮ್ಮ ಫಸಲಿನ ಒಂದು ಏನು ಪ್ರಮಾಣ ಎನ್ನುವಂಥದ್ದು ಜಾಸ್ತಿ ಆಗ್ತದೆ ಮತ್ತು ಕ್ವಾಲಿಟಿ ಅನ್ನುವಂಥದ್ದು ಕೂಡ ಚೆನ್ನಾಗಿ ಆಗ್ತದೆ. ಈ ಪೊಟ್ಯಾಷಿಯಂ ಎನ್ನುವಂಥದ್ದು ಅಡಿಕೆಯಲ್ಲಿ ಕಾಯಿ ಹಿಡಿಲಿಕ್ಕೆ, ಇನ್ನು ಮೆಣಸಿನಲ್ಲಿ ಕಾಳು ಗಟ್ಟಿಯಾಗಲು ಅಂದರೆ ಈ ಕಾಳು ಮೆಣಸಿನಲ್ಲಿ, ಇನ್ನು ಬಾಳೆಯಲ್ಲಿ ಕೊನೆ ಚೆನ್ನಾಗಿ ಬರಲು ಕೂಡ ಈ ಮೇಯ್ನ್ ಆಗಿ ಈ ಪೊಟ್ಯಾಷಿಯಮನ್ನು ಬಳಸಬೇಕು. ಪೊಟ್ಯಾಷಿಯಂ ಎನ್ನುವಂಥದ್ದು ಯಾವುದೇ ಒಂದು ಬೆಳೆ ಆಗಲಿ ಮುಖ್ಯವಾಗಿರುವಂಥದ್ದು. ನೀವು ಪೊಟ್ಯಾಷನ್ನ ಯಾವೇ ಹಂತದಲ್ಲಿ ಆದರೂ ಕೊಡಲೇಬೇಕು. ಇದನ್ನು ಮೇಯ್ನಾಗಿ ಕೊಡುವುದು ಯಾವ ಹಂತದಲ್ಲಿ ಅಂದರೆ ನಿಮ್ಮ ಗಿಡಗಳು ಇನ್ನೇನು ಫಸಲನ್ನು ಕೊಡ್ತದೆ ಆ ಸಂದರ್ಭದಲ್ಲಿ ಈ ಪೊಟ್ಯಾಷಿಯಮನ್ನು ಕೊಡಬೇಕು. ಮತ್ತು ಪ್ರತಿ ಹಂತದಲ್ಲೂ ಈ ಪೊಟ್ಯಾಷಿಯಮನ್ನು ಕೊಡುವಂಥದ್ದು ಬಹಳ ಮುಖ್ಯ. ಹಾಗಾದರೆ ನಿಮಗೆ ಈಗಾಗಲೇ ಗೊತ್ತಿರ್ತದೆ ಯಾವ ಸಮಯದಲ್ಲಿ ಯಾವ ಒಂದು NPK ಮುಖ್ಯ ಅನ್ನುವಂಥದ್ದು. ಹೊಸ ಬೆಳವಣಿಗೆಗೆ ನೈಟ್ರೋಜನ್ ಮುಖ್ಯ, ಇನ್ನು ಬೇರು ಬೆಳವಣಿಗೆಗೆ ಫಾಸ್ಫರಸ್ ಅಂದರೆ DAP ಮುಖ್ಯ, ಇನ್ನು ಹೂ ಮತ್ತು ಕಾಯಿ ಬೆಳವಣಿಗೆಗೆ ನಮ್ಮ ಪೊಟ್ಯಾಷ್ ಎನ್ನುವಂಥದ್ದು ಮುಖ್ಯ. ಇದನ್ನು ಒಂದು ನೆನ್ಪಿಟ್ಕೊಂಡ್ರೆ ನೀವು ಸಾಕು. ಈಗ NPK ಗೊಬ್ಬರಗಳ ಸಂಖ್ಯೆ ಅಂದ್ರೇನು? ನೀವು ಈ NPK ಗೊಬ್ಬರಗಳ ಚೀಲದ ಮೇಲೆ ನೋಡಿರ್ಬೋದು. ಈ 19:19:19 ಅಥವಾ 20:20:20 ಹೀಗೆಲ್ಲ ನೋಡಿರ್ತೀರ, ಅಥವಾ ಒಂದು 13:14:13 ಇವೆಲ್ಲ ನೋಡಿರ್ತೀರ. ಈ ಸಂಖ್ಯೆಗಳು ಶೇಕಡವಾರು ಪ್ರಮಾಣವನ್ನು ಸೂಚಿಸ್ತದೆ. ಉದಾಹರಣೆಗೆ 19 ಅಂದರೆ ರೇಷಿಯೋ 19:19 ಅಂದರೆ 19% ನೈಟ್ರೋಜನ್ ಅಂದರೆ ಯೂರಿಯಾ ಇರ್ತದೆ, 19% ಫಾಸ್ಫರಸ್ ಅಂದರೆ DAP ಪ್ರಮಾಣ ಇರ್ತದೆ, ಇನ್ನೊಂದು 19% ಪೊಟ್ಯಾಷಿಯಂ ಅಂದರೆ ಪೊಟ್ಯಾಷ್ ಪ್ರಮಾಣ ಇರ್ತದೆ ಅಂತ ಅರ್ಥ. ಅಂದರೆ 3 ಸಮ ಪ್ರಮಾಣದಲ್ಲಿ ಇರುವಂಥ ಗೊಬ್ಬರಗಳು. ಈ ರೀತಿಯ ಗೊಬ್ಬರಗಳ ವಿಷಯಕ್ಕೆ ಹೋಗುವುದಾದರೆ ನಿಮಗೆ ಫ್ಯಾಕ್ಟಂಪೋಸ್ ಅಂತ ಸಿಗ್ತದೆ. ಈ 3 NPK ಪ್ರಮಾಣ 3 ಒಂದೇ ಪ್ರಮಾಣದಲ್ಲಿ ಇರುವಂಥ ಗೊಬ್ಬರ ಅದು ಈ ಫ್ಯಾಕ್ಟಂಪೋಸ್ ಅನ್ನುವಂಥದ್ದು, ಅಥವಾ ಸುಪಾಲ ಕೂಡ ದೊರೆಯುತ್ತದೆ. ಇವು ಕೂಡ ಎಲ್ಲ 3 ಗೊಬ್ಬರಗಳ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮಗೆ ಯಾವ ಗೊಬ್ಬರದ ಪ್ರಮಾಣ ಅಂದರೆ ನಿಮಗೆ ಫಾಸ್ಫರಸ್ ಏನಾದರೂ ಜಾಸ್ತಿ ಬೇಕಾದರೆ 13:40:13 ಈ ರೀತಿಯ ಒಂದು ಸಂಖ್ಯೆಯ ಗೊಬ್ಬರವನ್ನು ತಗೊಳ್ಳಿ. ಅಂದರೆ ಅದರಲ್ಲಿ 40% ಫಾಸ್ಫರಸ್ ಇರ್ತದೆ ಅಂದರೆ DAP ಇರ್ತದೆ, ಬೇರೆ 13% ನಿಮ್ಮ ಈ ನೈಟ್ರೋಜನ್ ಇದ್ದರೆ ಇನ್ನೊಂದು 13% ನಿಮ್ಮ ಇದು ಪೊಟ್ಯಾಷ್ ಇರ್ತದೆ. ಹಾಗಾಗಿ ಈ ರೀತಿಯ ಒಂದು ಸಂಖ್ಯೆಯನ್ನು ನೋಡಿ ತಗೊಳ್ಬೇಕಾಗ್ತದೆ. ನಿಮಗೆ ಯಾವ ಗೊಬ್ಬರ ಜಾಸ್ತಿ ಬೇಕೋ ಆ ಸಂಖ್ಯೆಯಲ್ಲಿ ಈ NPKಯನ್ನು ಪರ್ಚೇಸ್ ಮಾಡಬೇಕು. ನಿಮ್ಗೇನಾದರೂ ಸೆಪ್ರೇಟಾಗಿ ಎಲ್ಲ NPKಯನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾನು ಹೇಳಿದಾಗೆ N ಅಂದರೆ ನೈಟ್ರೋಜನ್, ನಿಮಗೆ ಯೂರಿಯಾವನ್ನು ಪರ್ಚೇಸ್ ಮಾಡ್ಬೋದು, P ಅಂದರೆ ಫಾಸ್ಫರಸ್, DAPಯನ್ನು ಪರ್ಚೇಸ್ ಮಾಡ್ಬೋದು, ಇನ್ನು K ಅಂದರೆ ಪೊಟ್ಯಾಷಿಯಂ. ನಿಮಗೆ ಈ ಪೊಟ್ಯಾಷನ್ನು ಕೂಡ ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಎಲ್ಲ ಮಿಕ್ಸ್ ಇರುವ ಗೊಬ್ಬರ ಬೇಕಾದರೆ ಒಂದು ಫ್ಯಾಕ್ಟಂಪೋಸ್ ಒಳ್ಳೆ ಆಪ್ಷನ್, ಇನ್ನೊಂದು ಸುಪಾಲ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋದ ಬಗ್ಗೆ. ಕೊನೆಯದಾಗಿ ಹೇಳುವುದಾದರೆ ನಿಮಗೆ ಎಲ್ಲ ಗೊಬ್ಬರವನ್ನು ಎಲ್ಲ ಹಂತದಲ್ಲಿ ಕೊಡಬೇಕಂತ ಇಲ್ಲ. ನಿಮ್ಮ ಗಿಡ ಯಾವ ಹಂತದಲ್ಲಿದೆ ಅಂತ ತಿಳಿದುಕೊಂಡು ಆ ಹಂತಕ್ಕೆ ಅನುಗುಣವಾಗಿ ಈ NPK ಗೊಬ್ಬರವನ್ನು ಕೊಡಿ. ನಾನು ಹೇಳಿದಾಗೆ ನಿಮ್ಮ ಗಿಡ ಏನಾದರೂ ಈಗಾಗಲೇ ಒಂದು ಚಿಗುರುವ ಹಂತದಲ್ಲಿದ್ದರೆ ಯೂರಿಯಾವನ್ನು ಕೊಡಿ. ಅಂದರೆ ಬೇರು ಒಂದು ಸ್ಟ್ರಾಂಗ್ ಆಗಬೇಕು, ಅಂದರೆ ಗಿಡ ಈಗಾಗಲೇ ಏನು ನಟ್ಟಿರ್ತೀರ ಆ ಗಿಡಗಳಿಗೆ DAPಯನ್ನು ಕೊಡಿ. ಇನ್ನು ಏನು ಫಸಲ್ ಬರುವ ಹಂತದಲ್ಲಿ ಈ ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಇದಿಷ್ಟು ಇವತ್ತಿನ ವಿಡಿಯೋದ ಬಗ್ಗೆ. ಈ ವಿಡಿಯೋ ಇಷ್ಟ ಆಯಿತು, ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಆ್ಯಸ್ ಯೂಶುವಲ್ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.